ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ. ಇವತ್ತಿನ ಕ್ಲಾಸ್ನಲ್ಲಿ MS ವರ್ಡ್ನ ಯಾವ ಥರ ಆಪ್ರೇಟ್ ಮಾಡಬೇಕು, ತುಂಬ ಈಸಿ ಆಗೋ ಹಾಗೆ ನಿಮಗೆ ಶಾರ್ಟ್ಕಟ್ಟಲ್ಲಿ MS ವರ್ಡ್ನ ಹೇಳ್ಕೊಡ್ತೀನಿ. ಸೊ MS ವರ್ಡ್ನ ಯಾವ ಥರ ಆಪ್ರೇಟ್ ಮಾಡಬೇಕು, ಅದರದ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ ಏನಿರುತ್ತೆ, MS ಅಂದ್ರೇನು, ಅದ್ರ ಬಗ್ಗೆ ಫಸ್ಟ್ ಇಂಟ್ರೊಡಕ್ಷನ್ ನಿಮ್ಗೆ ಹೇಳ್ತೀನಿ. ಸೊ ಫಸ್ಟು MS ವರ್ಡ್ ಅಂದರೆ ಏನು, MS ಅಂದರೆ ಏನು. ಸೊ ವರ್ಡಲ್ಲಿ MS ವರ್ಡ್ ಅಂದರೆ MS ಅಂದರೆ ಮೈಕ್ರೋಸಾಫ್ಟ್ ಆಫೀಸ್. ಸೊ ಅದರಲ್ಲಿ ಅದರದ್ದೇ ಆದಂಥ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಭಾಳಷ್ಟಿದೆ. ಸೊ ಅದರಲ್ಲಿ ಯಾವುದು ವರ್ಡ್ ಆಗಿರ್ಬೋದು, ಎಕ್ಸೆಲ್ಲು, ಪವರ್ ಪಾಯಿಂಟು, ಆಕ್ಸಸ್ಸು, ಸ್ಕೈ ಫಾರ್ ಬಿಸ್ನೆಸ್ಸು, ಡಿಸೈನರು, ಒನ್ ನೋಟು, ಒನ್ ಡ್ರೈವ್, ಸೊ ಔಟ್ಲುಕ್, ಟೀಮ್ಸ್, ವೈಟ್ ಬೋರ್ಡ್, ಫಾರ್ಮ್ಸ್, ಇವೆಲ್ಲವೂ ಏನಂತ ಕರಿತೀವಿ, ಮೈಕ್ರೋಸಾಫ್ಟ್ ಆಫೀಸ್ ಅಪ್ಲಿಕೇಶನ್ಸ್. ಇವೆಲ್ಲದರಲ್ಲಿ ನಾವು ಕಾಮನ್ ಆಗಿ ಪ್ರತಿಯೊಂದು ಆಫೀಸಲ್ಲಿ ಯೂಸ್ ಮಾಡ್ತಕ್ಕಂಥದ್ದು MS ವರ್ಡ್. MS ಅಂದರೆ ಮೈಕ್ರೋಸಾಫ್ಟ್ ವರ್ಡ್. ಇದೊಂದು ಯುನಿಕ್ ಡಾಕ್ಯುಮೆಂಟ್. ಸೊ ತುಂಬ ಸ್ಪೆಷಲ್. ಯಾವುದೇ ಒಂದು ಲೆಟರ್ ಡ್ರಾಫ್ಟ್ ಮಾಡಬೇಕಂದ್ರೂ, ಯಾವುದೇ ಒಂದು ಆಫೀಸ್ ಮ್ಯಾನೇಜ್ಮೆಂಟ್ ವರ್ಕ್ ಮಾಡಬೇಕಂದ್ರೂ MS ವರ್ಡ್ ಪಾತ್ರ ತುಂಬ ಇರುತ್ತೆ. ಸೊ ಹಾಗಾಗಿ ಇವಾಗ ಫಸ್ಟ್ ಓಪನ್ ಮಾಡೋದಕ್ಕೆ ಮುಂಚೆ, ಓಪನ್ ಮಾಡಿದಾಗ ಸ್ಕ್ರೀನ್ ಹೇಗಿರುತ್ತೆ ಅದ್ರ ಬಗ್ಗೆ ಫಸ್ಟ್ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗೋಣ. ಸೊ ಫಸ್ಟು ವರ್ಡ್ ಓಪನ್ ಮಾಡಿದಾಗ ನಿಮಗೆ ಸ್ಕ್ರೀನ್ ಎಲಿಮೆಂಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಫಸ್ಟ್ ನಿಮಗೆ ಸ್ಕ್ರೀನ್ ಓಪನ್ ಮಾಡಿದ ತಕ್ಷಣವೇ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಕಾಣೋದೆ ಕ್ವಿಕ್ ಆಕ್ಸಸ್ ಟೂಲ್ ಬಾರ್. ಕ್ವಿಕ್ ಆಕ್ಸಸ್ ಟೂಲ್ ಬಾರ್ ಅಂದರೆ ನಮಗೆ ಯಾವ ಟೂಲ್ಸ್ ಅವಶ್ಯಕತೆ ಇರುತ್ತೆ ಆ ಟೂಲ್ಸ್ನ ನಾವಿಲ್ಲಿ ಜನ್ರೇಟ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ನಾವು ಇದನ್ನ ಏನಂತ ಕರಿತೀವಿ, ಕ್ವಿಕ್ ಆಕ್ಸಸ್ ಟೂಲ್ ಬಾರ್. ನೆಕ್ಸ್ಟ್ ಸ್ಟೂಡೆಂಟ್ಸ್, ನಾವಿಲ್ಲಿ ಟೈಟಲ್ ಬಾರ್ ಅಂತ ಕರಿತೀವಿ. ಯಾಕೆ ಇದನ್ನು ನಾವು ಟೈಟಲ್ ಬಾರ್ ಅಂತ ಕರಿತೀವಿ, ನಾವು ಯಾವುದೇ ಫೈಲ್ನ ಸೇವ್ ಮಾಡಿದ್ರೂ ನಮಗೆ ಇಲ್ಲಿ ಆ ನೇಮ್ ಇಲ್ಲಿ ಬರುತ್ತೆ. ಹಾಗಾಗಿ ನಾವೇನಂತ ಕರಿತೀವಿ, ಟೈಟಲ್ ಬಾರ್ ಅಂತ ಕರಿತೀವಿ. ಅದ್ರ ಪಕ್ಕದಲ್ಲೇ ಒಂದು ಬಟನ್, 3 ಬಟನ್ಸ್ ಕಾಣುತ್ತೆ ನೋಡಿ. ಈ 3 ಬಟನ್ಸ್ನ ನಾವು ಕಂಟ್ರೋಲ್ ಬಟನ್ಸ್ ಅಂತ ಕರಿತೀವಿ. ಸೊ ಅದ್ರ ಕೆಳಗಡೆ ಬರ್ತಕ್ಕಂಥವನ್ನೆಲ್ಲ ನಾವು ಏನಂತ ಕರಿತೀವಿ, ಟ್ಯಾಬ್ಸ್. ಫಸ್ಟ್ ಫೈಲ್ ಕಾಣುತ್ತೆ ನೋಡಿ, ಈ ಫೈಲ್ನ ನಾವೇನಂತ ಕರಿತೀವಿ, ಮೆನು, ಫೈಲ್ ಮೆನು. ಅದ್ರ ಪಕ್ಕದಲ್ಲಿ ಬರ್ತಕ್ಕಂಥದ್ದು ಹೋಮ್, ಡೆವಲಪರ್, ಇನ್ಸರ್ಟ್, ಡಿಸೈನ್, ಲೇಔಟ್, ರೆಫರೆನ್ಸ್, ಮೇನಿಂಗ್ಸ್. ದೀಸ್ ಆರ್ ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಬ್ಸ್. ಇದನ್ನ ನಾವು ಟ್ಯಾಬ್ಸ್ ಅಂತ ಕರಿತೀವಿ. ಸ್ಟೂಡೆಂಟ್ಸ್, ಒಂದು ಟ್ಯಾಬ್ ಕ್ಲಿಕ್ ಮಾಡಿದಾಗ ಅದರದ್ದೇ ಆದಂಥ ಪ್ರಾಪರ್ಟೀಸ್ ಬರುತ್ತೆ ನೋಡಿ. ಅಬ್ಸರ್ವ್ ಮಾಡಿ, ಹೋಮ್ ಕ್ಲಿಕ್ ಮಾಡಿದಾಗ ಒಂದು ಪ್ರಾಪರ್ಟಿ ಬರುತ್ತೆ. ಸೊ ಈ ಹೋಮ್ ಬಟನ್ ಕ್ಲಿಕ್ ಮಾಡಿದಾಗ, ಅಂದರೆ ಹೋಮ್ ಟ್ಯಾಬ್ ಕ್ಲಿಕ್ ಮಾಡಿದಾಗ ನಮಗೆ ಗ್ರೂಪಾಗಿ ಕಾಣಿಸುತ್ತೆ ನೋಡಿ. ಇದನ್ನು ನಾವೇನಂತ ಕರಿತೀವಿ, ಒಂದು ಗ್ರೂಪ್. ಫಾಂಟ್ ಅಂತಕ್ಕಂಥದ್ದು ಒಂದು ಗ್ರೂಪ್, ಕ್ಲಿಪ್ ಬೋರ್ಡ್ ಅಂತಕ್ಕಂಥದ್ದು ಗ್ರೂಪ್, ಪ್ಯಾರಾಗ್ರಾಫ್ ಅನ್ನೋದು ಒಂದು ಗ್ರೂಪ್. ನೆಕ್ಸ್ಟ್ ಇಲ್ಲಿ ವೈಟ್ ಕಲರ್ ನಿಮ್ಗೆ ಏನು ಶೀಟ್ ಕಾಣುತ್ತಲ್ವ, ಇದನ್ನೇ ನಾವು ಡಾಕ್ಯುಮೆಂಟ್ ಏರಿಯಾ ಅಂತ ಕರಿತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ವರ್ಡಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥ ಫೈಲ್ಸ್ನ ನಾವು ಏನಂತ ಕರಿತೀವಿ ಅಂದರೆ ಡಾಕ್ಯುಮೆಂಟ್ಸ್. ಸೊ ನೋಡಿ, ಇಲ್ಲಿ ಏನು ವೈಟ್ ಸ್ಕ್ರೀನ್ ಇದೆಲ್ಲ, ಇದನ್ನು ನಾವು ಡಾಕ್ಯುಮೆಂಟ್ ಏರಿಯಾ ಅಂತ ಕರಿತೀವಿ. ಇದು ರೂಲರ್, ಇದು ಸ್ಕ್ರಾಲ್ ಬಾರ್. ನಿಮ್ಗೆ ಇಲ್ಲಿ ಸೈಡಲ್ಲಿ ಕಾಣಿಸುತ್ತಲ್ವ ಸ್ಕ್ರಾಲ್ ಬಾರ್. ಇಲ್ಲಿ ಕೆಳಗಡೆ ಏನು ಕಾಣಿಸುತ್ತಲ್ವ ನಿಮಗೆ, ವ್ಯೂ ಟೂಲ್ ಬಾರ್ಸ್. ಅಂದರೆ ನಿಮಗೆ 5 ಬಟನ್ ಕಾಣಿಸುತ್ತೆ, ವ್ಯೂ ಬಟನ್ಸ್ ಅಂತಲೂ ಕರಿತೀವಿ. ಇಲ್ಲಿ ಸೈಡಲ್ಲಿ ಝೂಮ್ ಸ್ಲೈಡ್ ಇರುತ್ತೆ. ಸೊ ಇಲ್ಲಿ ನಾವು ಸ್ಕ್ರೀನ್ ಸೈಜ್ನ ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಮಾಡ್ಕೋಬೋದು. ಸೊ ಇವಾಗ ನಾನು ಹೇಳ್ತೀನಿ ಯಾವ ಥರ ಓಪನ್ ಮಾಡ್ಕೋಬೇಕು MS ವರ್ಡ್ನ. ನೋಡಿ, ನಮಗೆ ಇದನ್ನು ನಾವು ಡೆಸ್ಕ್ಟಾಪ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಡೈರೆಕ್ಟಾಗಿ ವರ್ಡ್ ಐಕಾನ್ ಇದ್ದರೆ ಇಲ್ಲೂ ಕ್ಲಿಕ್ ಮಾಡ್ಕೋಬೋದು. ಇಲ್ಲ ಅಂದರೆ ನೋಡಿ, ಇದು ಟಾಸ್ಕ್ ಬಾರ್ ಕಾಣುತ್ತೆ ನೋಡಿ. ಈ ಟಾಸ್ಕ್ ಬಾರ್ ಮೇಲೆ ಪಿನ್ ಆಗಿರುತ್ತೆ. ಸೊ ಇಲ್ಲಿ W ಅನ್ನೋ ಚಿಹ್ನೆ ಇರುತ್ತೆ, ಇದ್ರ ಮೇಲೇನು ಕ್ಲಿಕ್ ಮಾಡ್ಕೋಬೋದು. ಇಲ್ಲ ಮೆನು ಅಲ್ಲೂ ಓಪನ್ ಮಾಡ್ಕೋಬೋದು. ಸೊ ಇಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ವರ್ಡ್ ಅಂತ ಚಿಹ್ನೆ ಇದೆ ನೋಡಿ. ನಾನು ಜಸ್ಟ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇದು ಮೈಕ್ರೋಸಾಫ್ಟ್ ವರ್ಡ್. ಸೊ ನಿಮಗೆ ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ಟೈಟಲ್ ಬಾರ್, ಫೈಲ್ ಮೆನು, ಸೊ ಟ್ಯಾಬ್ಸು, ಕಂಟ್ರೋಲ್ ಬಟನ್ಸು, ಸೊ ದ ಹೆಲ್ಪ್ ಬಟನ್ನು. ಸೊ ಇವೆಲ್ಲ ಪಾರ್ಟ್ಸ್ ಬಗ್ಗೆ ಇವಾಗ ನೋಡಿ ಸಿಂಪಲ್ ಆಗಿ ನಿಮಗೆ ಯಾವ ಥರ ಯೂಸ್ ಮಾಡೋದು. ಫಸ್ಟ್ ಡೇ ಕ್ಲಾಸ್ ಇಂಟ್ರೊಡಕ್ಷನ್ ಆಯ್ತಲ್ವಾ. ಸೊ ಇದರಲ್ಲಿ ನಾನು ಫಸ್ಟು ಫಾಂಟ್ ಗ್ರೂಪ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಗ್ರೂಪ್. ಇದು ಈ ಫಾಂಟ್ ಗ್ರೂಪಲ್ಲಿ ಕೆಲವೊಂದು ಆಪ್ಷನ್ಸ್ನ ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಸ್ಟೂಡೆಂಟ್ ಸರಿಯಾಗಿ ಕೇಳ್ತಾ ಹೋಗಿ, ನಾವು 1 by 1 ನಿಮಗೆ ಕ್ಲಾಸ್ ಹೇಳ್ತಾ ಹೋಗ್ತೀನಿ. ಸೊ ಇದಕ್ಕೆ ರಿಲೇಟೆಡ್ ನಿಮಗೆ CET ಕ್ವಶನ್ಸ್ ಯಾವುದೆಲ್ಲ ಬರ್ತವೆ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇದು CETಗೂ ತುಂಬ ಇಂಪಾರ್ಟೆಂಟು. ಯಾವುದೇ ಒಂದು ಆಫೀಸ್ ಮ್ಯಾನೇಜ್ಮೆಂಟ್ ವರ್ಕ್ ಮಾಡ್ಕೋಬೇಕಂದ್ರೂ ಮೈಕ್ರೋಸಾಫ್ಟ್ ವರ್ಡ್ ತುಂಬ ಇಂಪಾರ್ಟೆಂಟು. ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಈಗ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಡಾಟಾ ಟೈಪ್ ಮಾಡಬೇಕು. ಸೊ ಡಾಟಾ ಟೈಪ್ ಮಾಡ್ತಾ ಕೂತ್ಕೊಂಡ್ರೆ ನಮ್ಗೆ ಟೈಮ್ ಇಲ್ಲ, ಪ್ರಾಕ್ಟೀಸ್ ಮಾಡೋಕ್ಕೂ ನಾವು ಆಗೋದಿಲ್ಲ, ತುಂಬ ಟೈಮ್ ಇರುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ನಾನು ಸ್ಮಾಲ್ ಟ್ರಿಕ್ಕೇ ಹೇಳ್ಕೊಡ್ತೀನಿ ನೋಡಿ. ಟಿಪ್ಸ್ ಏನಿದೆ, =RAND ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್, ಜಸ್ಟ್ ಎಂಟ್ರ್ ಮಾಡಿ ಸ್ಟೂಡೆಂಟ್ಸ್. ಏನು ಬಂದು ನೋಡಿ, ಸ್ಯಾಂಪಲ್ ಪ್ಯಾರಾಗ್ರಾಫ್.
ನೋಡಿದ್ರಾ? ಸೊ ಇದೊಂದು ಸ್ಯಾಂಪಲ್ ಪ್ಯಾರಾಗ್ರಾಫ್. ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ, ಝೂಮ್ ಸ್ಲೈಡ್. ನಿಮಗಾಗಿ ಸ್ಕ್ರೀನ್ ದೊಡ್ಡದಾಗಬೇಕಂದ್ರೆ ಸ್ಕ್ರೀನ್ನ ದೊಡ್ಡದು ಮಾಡ್ಕೋಬೋದು, ಚಿಕ್ಕದು ಮಾಡ್ಕೋಬೋದು. ಓಕೆ ಸ್ಟೂಡೆಂಟ್ಸ್, ಇವಾಗ ಸ್ಯಾಂಪಲ್ ಪ್ಯಾರಾಗ್ರಾಫ್ ಹೇಗೆ ಬಂತು ಅಂತ ಗೊತ್ತಾಯ್ತಲ್ವಾ? ಸೊ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಸೊ ಸರಿಯಾಗಿ ನೋಡಿ. ಈಸ್ ಈಕ್ವಲ್ ಟು RAND RAND ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಮಾಡಿದಾಗ ನನಗೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಸ್ಯಾಂಪಲ್ ಟೆಕ್ಸ್ಟ್ ಬರುತ್ತೆ. ಸೊ ಈಗ ಇವತ್ತಿನ ಕ್ಲಾಸ್ನಲ್ಲಿ ಈ ಫಾಂಟಲ್ಲಿ ಬರ್ತಕ್ಕಂಥ ಕಮೆಂಟ್ಸ್, ಇಲ್ಲಿ ಏನು ಗ್ರೂಪ್ ಐಟಮ್ಸ್ ಬರ್ತವೆ, ಇದನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು, ಬಟನ್ಸ್ನ ನಾವು ಹೇಗೆಲ್ಲ ಯೂಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೋಡಿ, ಫಸ್ಟ್ ನೀವು ಏನೇ ಡಾಟಾ ವರ್ಕ್ ಮಾಡ್ಕೋಬೇಕಾದ್ರೂ ಬಿಫೋರ್ ನಾವು ಮಾಡೋಕ್ಕೆ ಮುಂಚೆ ಮೌಸಿಂದ ನಾವೇನು ಮಾಡಬೇಕು, ಡಾಟಾನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಮರಿಬಾರ್ದು. ಇಲ್ಲಿ ಫಸ್ಟನ್ನು ನಾವೇನು ಮಾಡಬೇಕು, ಡಾಟಾನ ಸೆಲೆಕ್ಟ್ ಮಾಡಿಕೊಂಡು ಈಗ ನನಗೆ ಇದರಲ್ಲಿ ಬರ್ತಕ್ಕಂಥ ಫಸ್ಟ್ ಆಪ್ಷನ್ ಏನು ಕಾಣುತ್ತೆ ನೋಡಿ, ಸೆಲೆಬ್ರಿ ಅಂತ ಬರುತ್ತೆ. ಸರಿಯಾಗಿ ಅಬ್ಸರ್ವ್ ಮಾಡಿ. ಸೆಲೆಬ್ರಿ ಅಂತಲೂ ಕರಿತೀವಿ, ಕೆಲಬ್ರಿ ಅಂತಲೂ ಕರಿತೀವಿ. ಇದನ್ನು ಕ್ಲಿಕ್ ಮಾಡೋದ್ರಿಂದ ನಮ್ಗೇನು ಉಪಯೋಗ? ಇಲ್ಲೊಂದು ಬಟನ್ ಕಾಣುತ್ತೆ ನೋಡಿ, ಅದ್ರ ಅರ್ಥನೇ ಡ್ರಾಪ್ ಡೌನ್ ಸಿಂಬಲ್ ಅಂದಾಗ ಅದರ ಅರ್ಥ ಏನು? ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೊಂದು ಲಿಸ್ಟ್ ಓಪನ್ ಆಗುತ್ತೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೀವು ಈ ಕ್ಲಾಸ್ನ ಕೇಳಿದ್ರೆ ನಾನು ಹೇಳ್ತಕ್ಕಂಥ ಮುಂದೆ ಬರ್ತಕ್ಕಂಥ ಎಲ್ಲ ಕ್ಲಾಸಸ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೋಡಿ, ಇಲ್ಲಿ ನಾವು ಕ್ಯಾಲಬ್ರಿ ಅಂತ ಇದೆ ಅಲ್ವಾ, ಇಲ್ಲಿ ನಿಮಗೆ ಕ್ಲಿಕ್ ಮಾಡ್ತಾ ಹೋಗ್ತೀನಿ, ನಿಮಗೆ ಪ್ರಿವ್ಯೂ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್. ಯಾವ ಥರ ಕಾಣ್ತಾ ಇದೆ ನಿಮಗೆ? ಅಕ್ಷರಗಳು ವ್ಯತ್ಯಾಸ ಆಗ್ತಾ ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಂಟ್ ಸ್ಟೈಲ್ಸ್ ಬರ್ತದೆ. ಇದಕ್ಕೆ ನಾವೇನಂತ ಕರಿತೀವಿ? ಬಟನ್ ಹೆಸರೇ ಫಾಂಟ್. ನೀವು ವೆಡ್ಡಿಂಗ್ ಕಾರ್ಡ್ಸಲ್ಲಿ ನೋಡಿರ್ಬೋದು, ಫ್ಲೆಕ್ಸಲ್ಲಿ ನೋಡಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿರ್ತೀರಾ, ಸೊ ಎಲ್ಲಾದರೂ ನೋಡಿರ್ತೀರಾ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆಟರ್ ಸ್ಟೈಲ್ಸ್ ಬರಬೇಕಂದ್ರೆ ಸ್ಟೂಡೆಂಟ್ಸ್ ನಾವು ಯಾವ ಬಟನ್ ಯೂಸ್ ಮಾಡ್ತೀವಿ? ಫಾಂಟ್ ಬಟನ್. ನೋಡಿ, ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಚೇಂಜ್ ಆಗ್ತದೆ. ನಿಮಗೆ ಥಿಕ್ನೆಸ್ ಬರಬೇಕು ಅಂದರೆ, ಸೊ ಈ ಫಾಂಟ್ ಬಗ್ಗೆ ಗೊತ್ತಾಯ್ತಲ್ವ? ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಂಟ್ ಸ್ಟೈಲ್ಸ್ ಬರಬೇಕಂದ್ರೆ ನಾನು ಯೂಸ್ ಮಾಡ್ತಾ ಇದ್ದೀನಿ, ಯಾವ ಫಾಂಟ್ ಬಟನ್ನ ಬಳಸ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟು ಮೇಡಮ್ ನನಗೆ ಇದರಲ್ಲಿ ಸ್ವಲ್ಪ ಸೈಜ್ ದೊಡ್ಡದು ಮಾಡಬೇಕು, ಹೇಗೆ? ಸೊ ನೋಡಿ, ಜಸ್ಟ್ ನೀವು ಎಷ್ಟು ಸೆಲೆಕ್ಟ್ ಮಾಡ್ತೀರೋ ಅಷ್ಟಕ್ಕೆ ಮಾತ್ರ ಅಪ್ಲೈ ಆಗ್ತದೆ. ಇದನ್ನು ಬರೀಬಾರ್ದು ನೀವು. ಸೊ ಇಲ್ಲಿ ನೋಡಿ, ಪಕ್ಕದಲ್ಲೇ ಒಂದು ಆಪ್ಷನ್ ಇದೆ, ಫಾಂಟ್ ಸೈಜ್ ಅಂತ ಕರಿತೀವಿ. ಇದನ್ನು ನಾವು ಏನಂತ ಕರಿತೀವಿ? ಫಾಂಟ್ ಸೈಜ್. ಸ್ಟೂಡೆಂಟ್ಸ್, ನೆಕ್ಸ್ಟ್ ಬರೋ ಕ್ಲಾಸಲ್ಲೆಲ್ಲ ಶಾರ್ಟ್ಕಟ್ಸ್ ಹೇಳ್ತಾ ಹೋಗ್ತೀನಿ. ಇವಾಗ ಜಸ್ಟ್ ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಅಷ್ಟೇ ಮಾಡ್ತಾ ಇರೋದು. ಈ ಸೈಜ್ನ ಯಾವ ಥರ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ನಂಬರ್ಸ್ ಕಾಣ್ತಾ ಇದೆ, 14, 16, 18, 20. ನಿಮಗೆ ಇವಾಗ ನೀವು ಯಾವ ಸೈಜ್ ಕೊಡ್ತೀರೋ ಆ ಸೈಜಲ್ಲಿ ನಿಮಗೆ ಫಾಂಟ್ ಸೈಜು ದೊಡ್ಡದಾಗ್ತಾ ಹೋಗುತ್ತೆ. ಇನ್ನೊಂದು ಗೊತ್ತಾ ಸ್ಟೂಡೆಂಟ್ಸ್, ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದು ಯೂಸರ್ ಫ್ರೆಂಡ್ಲಿ. ನಿಮಗೆ ಸ್ವಲ್ಪ ಇಂಗ್ಲೀಷ್ ನಾಲೆಡ್ಜ್ ಇದ್ರೂ ಇದನ್ನು ತುಂಬ ಬ್ಯೂಟಿಫುಲ್ಲಾಗಿ ಕಲ್ತ್ಕೋಬೋದು. ನಿಮಗೆ ಇದ್ರ ನೋಟ್ಸ್ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದರೆ ನಿಮಗೆ ನೋಡ್ತಾ ಇದ್ದಾಗೆ ಗೊತ್ತಾಗುತ್ತೆ, ಸೈಜ್ ನಂಬರ್ ಜಾಸ್ತಿ ಇಡ್ತಾ ಇದ್ದಾಗೆಲ್ಲ ಸೈಜು ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇದೇ ಥರನೇ ಇಲ್ಲಿ ಒಂದು ಅಕ್ಷರ ಇದೆ ನೋಡಿ, ಎ ಅನ್ನೋ ಒಂದು ಲೆಟರ್ ಕಾಣುತ್ತೆ. ಸೊ ಏನಿದು? ಒಂದು ದೊಡ್ಡದಿದೆ, ಒಂದು ಚಿಕ್ಕದಿದೆ. ಸೊ ಏನನ್ನ ರೆಫರ್ ಮಾಡುತ್ತೆ ಅದು? ಇಲ್ಲಿ ನಿಮಗೆ ಯೂಸರ್ ಫ್ರೆಂಡ್ಲಿ ಅಂತ ಹೇಳಿದ್ದಲ್ವಾ? ಯೂಸರ್ ಫ್ರೆಂಡ್ಲಿ ಅಂದರೆ ನಿಮಗೆ ನೋಡಿದ ತಕ್ಷಣ ಅರ್ಥ ಆಗುತ್ತೆ, ನೋಟ್ಸ್ ಬರೀ ಅವಶ್ಯಕತೆನೇ ಇಲ್ಲ. ಇಲ್ಲಿ ನಾವು ಬಿಗ್ ಎ ಇದೆ ಅಂದರೆ ಅಕ್ಷರ ದೊಡ್ಡದಾಗುತ್ತೆ. ಗ್ರೋ ಫಾಂಟ್ ಅಂತ ಅದ್ರ ಹೆಸರು. ನೋಡಿ, ನೀವು ಇಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ಪಕ್ಕದಲ್ಲಿ ಸೈಜ್ ಕೂಡ ಜಾಸ್ತಿ ಆಗುತ್ತೆ ನೋಡಿ. ಸೊ ಇದು ಸೈಜನ್ನ ದೊಡ್ಡದು ಮಾಡೋದಕ್ಕೆ ಬಳಸ್ತೀವಿ. ಇದಕ್ಕೆ ಆಪೋಸಿಟಲ್ಲಿ ಇನ್ನೊಂದು ಇದರಲ್ಲಿ ಸ್ಮಾಲ್ ಇದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ. ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಆಟೋಮೆಟಿಕ್ಕಾಗಿ ಸೈಜು ಚಿಕ್ಕದಾಗುತ್ತೆ. ಸ್ಟೂಡೆಂಟ್ಸ್, ನೀವು ಕಲಿಬೋದು. ಈ ಕ್ಲಾಸ್ನ ನಿಮ್ಮ ಪೇರೆಂಟ್ಸಿಗೆ ಕೂಡ ನೀವು ಹೇಳ್ಕೊಬೋದು. ತುಂಬ ಈಸಿ ಇದೆ. ನಿಮಗೆ ಇಂಗ್ಲೀಷೇ ಬರಬೇಕು ಅಂತ ಏನಿಲ್ಲ, ಮಿನಿಮಮ್ ನಾಲೆಡ್ಜ್ ಇದ್ದರೆ ಕೂಡ ಸಾಕು. ಇಲ್ಲಿ ಅಷ್ಟು ಯೂಸರ್ ಫ್ರೆಂಡ್ಲಿ ಇದೆ MS ವರ್ಡ್ ಅನ್ನೋದು. ಸೊ ನೋಡಿ, ನಾನು 4 ಬಟನ್ ಹೇಳಿದೆ. ಫಾಂಟ್ ಸ್ಟೈಲ್ ಚೇಂಜ್ ಮಾಡೋದು, ಸೈಜ್ ಇನ್ಕ್ರೀಸ್ ಮಾಡೋದು, ಇದು ಕೂಡ ಸೈಜ್ ಇನ್ಕ್ರೀಸ್ ಆಗುತ್ತೆ, ಇದು ಡಿಕ್ರೀಸ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಅರ್ಥ ಆಯ್ತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ನ ಸೇಮ್ ನಾನು ಹೇಳಿರೋ ರೀತಿಯೇ ನೀವು ಡಾಟಾನ ಸೆಲೆಕ್ಟ್ ಮಾಡಿ. ಇಲ್ಲಿ ಒಂದು ಬಿ ಅನ್ನೋ ಟೈಪ್ ಕಾಣುತ್ತೆ ನೋಡಿ. ಈ ಬಿ ಅನ್ನೋ ಆಕಾರ ಹೇಗಿದೆ ನೋಡಿ, ಅದು ನೋಡೋದಕ್ಕೆ ತಿಕ್ಕಾಗಿದೆ, ಅಂದರೆ ದಪ್ಪದಾಗಿ ಕಾಣಿಸುತ್ತೆ. ಅದರ ಅರ್ಥ ಏನು? ನೀವಲ್ಲಿ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ? ದಪ್ಪನೇ ಆಗುತ್ತೆ, ಅಕ್ಷರ ಬೋಲ್ಡ್ ಆಗುತ್ತೆ. ಅದರ ಅರ್ಥ ಯಾವುದನ್ನೇ ನೀವು ಸೆಲೆಕ್ಟ್ ಮಾಡಿರ್ತೀರೋ ಆ ಅಕ್ಷರ ಮಾತ್ರ ದಪ್ಪ ಆಗುತ್ತೆ. ನೆಕ್ಸ್ಟ್ ನೋಡಿ, ಅಂಡರ್ಲೈನ್. ಪಕ್ಕದಲ್ಲಿ ಯು ಅಂದರೆ ಯು ಕೆಳಗಡೆನೆ ಲೈನ್ ಇದೆ ನೋಡಿ, ಎಷ್ಟು ಫ್ರೆಂಡ್ಲಿ ಇದೆ ನೋಡಿ ಸ್ಟೂಡೆಂಟ್, ಸೂಪರ್ ಇದೆ. ಸೊ ಇಲ್ಲಿ ಅಂಡರ್ಲೈನ್ ಕೆಳಗಡೆ ನಿಮ್ಗೆ ಏನು ಲೈನ್ ಕಾಣುತ್ತಲ್ವ, ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಅಂಡರ್ಲೈನ್. ಸೊ ನೋಡಿ, ಒಂದೇ ಥರ ಅಂಡರ್ಲೈನ್ ಬರುತ್ತೆ ಮ್ಯಾಮ್? ಇಲ್ಲ, ಸಾಕಷ್ಟು ಅಂಡರ್ಲೈನ್ಸ್ ಬರ್ತವೆ ನೋಡಿ. ಡಬಲ್ ಅಂಡರ್ಲೈನ್ ಇದೆ, ಥಿಕ್ನೆಸ್ ಇದೆ, ಡಾಟ್ ಇದೆ, ಡ್ಯಾಶ್ ಇದೆ, ತುಂಬ ಬ್ಯೂಟಿಫುಲ್ ಇದೆ. ನಿಮಗೆ ಕಲರ್ ಕೂಡ ಕೊಡ್ಬೋದು ಸ್ಟೂಡೆಂಟ್ಸ್ ಇದಕ್ಕೆ. ಸೊ ನನಗೆ ತುಂಬ ಇಂಪಾರ್ಟೆಂಟ್ ಇದೆ, ನಾನು ಕಲರ್ ಕೊಡ್ತೀನಿ ಅಂದರೆ
ಕಲರ್ ಕೂಡ ಕೊಡ್ಬೋದು. ನೋಡಿ ಕಲರ್ ಎಷ್ಟು ಬ್ಯೂಟಿಫುಲ್ ಬಂತು, ನೆನ್ಪು ಕಾಣ್ತಾ ಇದೆನಾ? ನಾನು ಎಷ್ಟಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ ಅಷ್ಟಕ್ಕೆ ಮಾತ್ರ ಅಪ್ಲೈ ಆಗ್ತಾ ಇದೆ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ ಇನ್ನೊಂದು ಲಾಜಿಕ್ ಇದೆ, ನಿಮಗೆ ಥಿಕ್ನೆಸ್ ಬೇಕು ಅಂದರೆ ಥಿಕ್ನೆಸ್ ಕೂಡ ಬರುತ್ತೆ, ನಿಮ್ಗೆ ಯಾವ ಥರ ಡಬಲ್ ಅಂಡರ್ಲೈನ್ ಬೇಕಂದರೆ ಡಬಲ್ ಅಂಡರ್ಲೈನ್ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ನಿಮ್ಗೆ ಇನ್ನೊಂದು ಇದರಲ್ಲೇ ನಮಗೆ ಈ ಡೇಟಾದಲ್ಲೇ ಇನ್ನೊಂದು ಈ ಸ್ವಲ್ಪ ಟೆಕ್ಸ್ಟ್ ಈಗ ನನಗೆ ತುಂಬ ಹೈಲೈಟಾಗಿ ಕಾಣಿಸ್ಬೇಕು, ಕಲರ್ ಕೊಡಬೇಕು ಅಂದರೆ ಫಾಂಟ್ ಕಲರ್ ಕೂಡ ಬರುತ್ತೆ. ಸೊ ಫಾಂಟ್ ಕಲರ್ ಬರುತ್ತೆ ನೋಡಿ, ನಿಮ್ಗೆ ಯಾವ ಅಕ್ಷರ ಯಾವ ಕಲರ್ ಆಗಬೇಕು, ಸೈಜ್ ಸ್ವಲ್ಪ ದೊಡ್ಡ ಮಕ್ಕಳು ಬೇಗ ನಿಮಗೆ ಕಾಣಿಸುತ್ತೆ ನೋಡಿ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ನಿಮಗೆ ಯಾವ ಕಲರ್ ಬೇಕು ಸ್ಟೂಡೆಂಟ್ಸ್ ಆ ಕಲರ್ನ ಕ್ಲಿಕ್ ಮಾಡ್ಕೊಬೋದು. ನೋಡಿ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ನ ನೀವು ಚೇಂಜಸ್ನ ಮಾಡ್ಕೊಬೋದು. ಓಕೆ, ಈ ಬಟನ್ ಯೂಸ್ ಗೊತ್ತಾಯ್ತಲ್ವಾ? ಅಕ್ಷರದ್ದು ಕಲರ್ ಚೇಂಜ್ ಮಾಡಬೇಕಂದ್ರೆ ನೀವು ಫಾಂಟ್ ಕಲರ್ ಬಟನ್ನ ಬಳಸ್ತೀವಿ. ಇದು ನೋಡಿ ಎಷ್ಟು ಫ್ರೆಂಡ್ಲಿ ಇದೆ. ಎ ಅಂದರೆ ಅಕ್ಷರ ಅಂತ ಅಂದ್ಕೊಳ್ಳಿ, ಆಲ್ಫಾಬೆಟ್ ಅಂತ ಅಂದ್ಕೊಳ್ಳಿ, ಅದ್ರ ಕೆಳಗಡೆ ಆಟೋಮೆಟಿಕ್ಕಾಗಿ ಏನು ಕಾಣುತ್ತೆ ನಿಮಗೆ ಕಲರ್ ಕಾಣುತ್ತೆ. ಅದರ ಅರ್ಥ ಏನಿದೆ, ಕಲರ್ ಬರುತ್ತೆ ಅಂತ ಅದರ ಅರ್ಥ. ನಿಮ್ಗೆ ಇಲ್ಲಿ ಯಾವುದೇ ರೀತಿ ನೋಟ್ಸ್ ಅವಶ್ಯಕತೆ ಇಲ್ಲ ಸ್ಟೂಡೆಂಟ್ಸ್, ಲಾಜಿಕಲ್ಲಿ ನೀವು ಈ ಬಟನ್ಸ್ನ ನೋಡಿನೇ ಅರ್ಥ ಮಾಡ್ಕೋಬೋದು. MS ವರ್ಡ್ ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ಓಕೆ, ನೆಕ್ಸ್ಟ್ ಇದು ಯಾವುದಿದೆ ಹೊಸದು, ಇಲ್ಲಿನೂ ಒಂದು AB ಅಂತ ಇದೆ ಅಲ್ವಾ? ಸರಿಯಾಗಿ ಅಬ್ಸರ್ವ್ ಮಾಡಿ, ಆ AB ಹಿಂದ್ಗಡೆ ಒಂದು ಕಲರ್ ಕೊಟ್ಟಿದ್ದಾರೆ ನೋಡಿ, ಅದರ ಅರ್ಥ ನಿಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ನೋಡಿ. ಜಸ್ಟ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ, ಏನು ಬರುತ್ತೆ ನೋಡಿ, ಟೆಕ್ಸ್ಟ್ ಏನಾಗುತ್ತೆ ಹೈಲೈಟ್ ಆಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಟೆಕ್ಸ್ಟ್ ಹೈಲೈಟ್ ಬಟನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ನೋಡಿ ಟೆಕ್ಸ್ಟ್ ಹೈಲೈಟ್ ಬಟನ್. ಮೇಡಮ್ ಮಿಸ್ಟೇಕನ್ನು ಯೂಸ್ ಮಾಡೋದು ಒಂದು ಎಕ್ಸಾಂಪಲ್ ಕೊಡಿ. ನಾವೆಲ್ಲಿ ಈಗ ನೋಡಿ ನಿಮಗೆ ಮಾರ್ಕೆಟಲ್ಲಿ ಆಗಲಿ ಫ್ಲಿಪ್ಕಾರ್ಟ್ ಅಮೆಝಾನಲ್ಲೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಸೊ ಅಲ್ಲಿ ರೇಟ್ ಏನಿರುತ್ತೆ ನೋಡಿ 5000 ಇರುತ್ತೆ. ಸೊ ಜಸ್ಟ್ ಎಕ್ಸಾಂಪಲ್ ನಿಮಗೆ ಯಾವ ಥರ ಎಲ್ಲಿ ನೋಡಿರ್ತೀರ ಅಂತ ತೋರಿಸ್ತಾ ಇದ್ದೀನಿ. 3500 ಇದೆ ಅಂತ ಅಂದ್ಕೊಳ್ಳಿ, 3500. ಸೊ ಇವಾಗ ನಮಗೆ ಇಲ್ಲಿ ಏನು ಸ್ಪೆಷಲ್ ಇಲ್ಲ. ಈಗ ನೋಡಿ ಇದಕ್ಕೆ ನಾನು ಹೈಲೈಟ್ ಕೊಡ್ತೀನಿ, 5000 ಒಂದು ಹೈಲೈಟ್ ಕೊಡ್ತೀನಿ, ಇದಕ್ಕೂ ಹೈಲೈಟ್ ಕೊಡ್ತೀನಿ. ಸೊ ಎರಡರಲ್ಲೂ ಸ್ಪೆಷಲ್ ಏನಿಲ್ಲ. ಇಲ್ಲಿ ಇನ್ನೊಂದು ಬಟನ್ ಇದೆ. ಸೊ ಇದೇನಿದೆ, ಸ್ಟ್ರೈಕ್ ಥ್ರೂ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಸ್ಟ್ರೈಕ್ ಥ್ರೂ ಅನ್ನೋ ಆಪ್ಷನ್. ಇದನ್ನ ಎದಕ್ಕೆ ಬಳಸ್ತೀವಿ ನೋಡಿ, ಈಗ ನಾನು ಮೊದಲೇ ಹೇಳಿರೋ ಹಾಗೆ ಈ ಟೆಕ್ಸ್ಟ್ ಹೈಲೈಟರ್ ಎಲ್ಲೆಲ್ಲ ನೀವು ನೋಡಿರ್ಬೋದು. ನೋಡಿ ಇದನ್ನು ಸ್ಟ್ರೈಕ್ ಹೊಡೆದಾಕೋದು, ಇದು ನನಗೆ ರೇಟ್ ಇರಬೇಕು, ಬಟ್ ಇದು ನೋಡಿದ ತಕ್ಷಣ ನಿಮಗೆ ಹೇಗೆ 5000 ಇರುವಂಥ ಪ್ರೈಸು ಈಗ 3500 ಆಗಿದೆ. ನಿಮ್ಗೆ ಆಟೋಮೆಟಿಕಾಗಿ ಟೆಕ್ಸ್ಟ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಸೊ ಈಗ ನಾನು ಇವಾಗ ನೋಡಿ ಇದಕ್ಕಿಂತ ಸ್ವಲ್ಪ ಹೈಲೈಟ್ ಮಾಡ್ತೀನಿ. ಈಗ ಯೆಲ್ಲೋ ಕಲರ್ ಬೇಡಪ್ಪ, ಗ್ರೀನ್ ಕಲರ್, ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ನಿಮ್ಗೆ ಗೊತ್ತಾಗ್ತಲ್ವ ಟೆಕ್ಸ್ಟ್ ಹೈಲೈಟರ್ನ ನೀವು ಎಲ್ಲೆಲ್ಲ ಯೂಸ್ ಮಾಡಿರ್ತೀರಾ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದನ್ನು ಸ್ಟ್ರೈಕ್ ಥ್ರೂ ಅನ್ನೋ ಬಟನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಲೂ ಗೊತ್ತಾಗುತ್ತೆ. ಸೊ ನಮಗೆ ಇದರ ಅರ್ಥ ಏನು, 5000 ಇರ್ತಕ್ಕಂಥದ್ರ ಪ್ರೈಸ್ ಇವಾಗ 3500 ಇದೆ. ನೀವು ಅದನ್ನು ತೋರಿಸ್ಬೇಕು ಅಂದರೆ ಈ ಬಟನ್ನ ಯೂಸ್ ಮಾಡ್ಬೋದು. ಬರೆದಿರ್ತಕ್ಕಂಥ ಡಾಟಾನ ಸ್ಟ್ರೈಕ್ ಮಾಡಬೇಕು ಅಂದರೆ ನೀವು ಇದನ್ನು ಬಳಸ್ಕೋಬೋದು. ಓಕೆ ಸ್ಟೂಡೆಂಟ್ಸ್, ಸೊ ನೆಕ್ಸ್ಟು ಇನ್ನೊಂದು ನಿಮಗೆ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಇವಾಗ ನೀವು ಸಮ್ ಡಾಟಾನ ಟೈಪ್ ಮಾಡಿರ್ತೀರ. ಈಗ ಮಾಡಿರ್ತಕ್ಕಂಥ ಡಾಟಾ ಎಲ್ಲ ನೀವು ಕ್ಯಾಪಿಟಲ್ ಲೆಟರಲ್ಲಿ ಕನ್ವರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಹೇಗೆ ಸಾಧ್ಯ? ಈಗಾದರೆ ಇದು ಕನ್ವರ್ಟ್ ಮಾಡಬೇಕು ಮತ್ತು ಮೊದಲಿಂದ ಟೈಪ್ ಮಾಡಬೇಕಾ? ಅವಶ್ಯಕತೆನೇ ಇಲ್ಲ, ತುಂಬ ಈಸಿ ಇದೆ. ನೋಡಿ ನಿಮ್ಗೆ ಯಾವುದು ಕ್ಯಾಪಿಟಲ್ ಲೆಟರ್ ಬೇಕು ಇಲ್ಲಿ ಅದರದ್ದೇ ಆದಂಥ ಒಂದು ಆಪ್ಷನ್ ಇದೆ ನೋಡಿ ಸ್ಟೂಡೆಂಟ್ಸ್. ಇಲ್ಲಿ ಏನಿದೆ, ಚೇಂಜ್ ಕೇಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಚೇಂಜ್ ಕೇಸಲ್ಲಿ ಟೋಟಲಿ ಇಲ್ಲಿ ಒಂದು ಸಿಂಬಲ್ ಇದೆ ಸ್ಟೂಡೆಂಟ್ಸ್, ಏನಿದೆ ಹೇಳಿ, ಡ್ರಾಪ್ ಡೌನ್ ಸಿಂಬಲ್. ಸೊ ನೋಡಿದ ತಕ್ಷಣ ಅರ್ಥ ಆಗುತ್ತೆ ನಿಮಗೆ, ಅಂದರೆ ಲಿಸ್ಟ್ ಇದೆ. ಈ ಲಿಸ್ಟಲ್ಲಿ ಎಷ್ಟು ಆಪ್ಷನ್ಸ್ ಇದೆ ನೋಡಿ, 5 ಟೈಪ್ಸ್ ಆಪ್ಷನ್ಸ್ ಇದೆ. ಈಗ ನಾನು ನಿಮ್ಗೆ ಏನು ಕೇಳಿದೆ, ಕ್ಯಾಪಿಟಲ್ ಲೆಟರ್ ಮಾಡಬೇಕು. ಹೇಗೆ ಮಾಡ್ತೀರಾ? ನೀವು ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ, ಸೂಪರ್. ನೋಡಿ ಆಟೋಮೆಟಿಕ್ಕಾಗಿ ಏನಾಯಿತು, ಎಲ್ಲ ಲೆಟರ್ಸ್ ಕ್ಯಾಪಿಟಲ್ ಆಯಿತು. ನೀವು ಡಾಟಾ ಟೈಪ್ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ನೊಮ್ಮೆ ಈಗೆಲ್ಲ ಕ್ಯಾಪಿಟಲ್ ಮಾಡಿರ್ತೀರ, ನನಗೀಗೆಲ್ಲ ಗ್ರಾಮೆಟಿಕಲ್ ಆಗಿ ಫಸ್ಟ್ ಲೆಟರ್ ಕ್ಯಾಪಿಟಲ್, ರಿಮೈನಿಂಗ್ ಆಲ್ ಸ್ಮಾಲ್ ಆಗಬೇಕು. ನೋಡಿ ಇಲ್ಲಿ ಕ್ಲಿಕ್ ಮಾಡಿ, ಇದ್ರ ಹೆಸರೇ ಹೇಳುತ್ತೆ ನೋಡಿ ಎಷ್ಟು ಯೂಸರ್ ಫ್ರೆಂಡ್ಲಿ ಇದೆ ಅಂದರೆ. ನೀವು ಫಸ್ಟ್ ಲೆಟರ್ ಯಾವ ಥರ ಇದೆ ನೋಡಿ, ಫಸ್ಟ್ ಲೆಟರ್ ಕ್ಯಾಪಿಟಲ್, ರಿಮೈನಿಂಗ್ ಆಲ್ ಸ್ಮಾಲ್ ಇದೆ, ಕ್ಲಿಕ್ ಮಾಡಿ ಅದೇ ಥರನೇ ಬರುತ್ತೆ. ಅಬ್ಸರ್ವ್ ಮಾಡಿ, ಫಸ್ಟ್ ಲೆಟರ್ ಕ್ಯಾಪಿಟಲ್, ರಿಮೈನಿಂಗ್ ಆಲ್ ಸ್ಮಾಲ್ ಬರುತ್ತೆ. ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಹೊಡೀರಿ. ಕ್ಯಾಪಿಟಲೈಸ್ ಈಚ್ ವರ್ಡ್ ಹೊಡೆದಾಗ ಏನಾಗುತ್ತೆ ನೋಡಿ, ಇಲ್ಲಿ ಏನಿದೆ, CEW ಕ್ಯಾಪಿಟಲ್. ಇಲ್ಲಿ ನೋಡಿ ಸೆಲೆಕ್ಟ್ ಮಾಡಿರೋಂಥ ಟೆಕ್ಸ್ಟ್ ನೋಡಿ, ಪ್ರತಿ ಪದದ ಮೊದಲ ಅಕ್ಷರ ಏನಾಗಿದೆ, ಕ್ಯಾಪಿಟಲ್ ಲೆಟರ್ ಬಂದಿದೆ. ಈ ಸ್ಟೈಲ್ ಬೇಕಿದ್ರೆ ಸ್ಟೂಡೆಂಟ್ಸ್ ಇದನ್ನು ಬಳಸ್ಕೋಬೋದು. ನೀವು ಲೋಯರ್ ಬೇಕಿದ್ರೆ ಲೋಯರ್ ಬಳಸ್ಕೋಬೋದು. ಸೆಂಟೆನ್ಸ್ ಕೇಸ್ ಬೇಕಿದ್ರೆ ಸೆಂಟೆನ್ಸ್ ಕೇಸ್ ಕೂಡ ನೀವು ಬಳಸ್ಕೋಬೋದು. ಓಕೆ, ನೆಕ್ಸ್ಟ್ ಇದನ್ನು ನಾವು ಚೇಂಜ್ ಕೇಸ್, ಲಾಸ್ಟ್ ಆಪ್ಷನ್ ಇನ್ನೊಂದಿದೆ ನೋಡಿ, ಟಾಗಲ್ ಕೇಸ್. ಇದು ಬೇಗ ಆಕ್ಟಿವೇಟ್ ಆಗಲ್ಲ,
ಕ್ಯಾಪಿಟಲ್ ಮಾಡಿ ಆಮೇಲೆ ರಿವರ್ಸ್ ಮಾಡಿ. ಇದೊಂದು ಆಪ್ಷನ್ ನಿಮಗೆ ರಿವರ್ಸಲ್ಲಿ ವರ್ಕ್ ಆಗುತ್ತೆ. ಸೊ ಟಾಗಲ್ ಕೇಸ್ ಅಂದರೆ ಫಸ್ಟ್ ಲೆಟರ್ ಸ್ಮಾಲ್, ರಿಮೈನಿಂಗ್ ಆರ್ ಕ್ಯಾಪಿಟಲ್. ಸೊ ಡಿಫ್ರೆಂಟ್, ಅದಕ್ಕೆ ರಿವರ್ಸ್ ಅನ್ನೋ ಥರನೇ ಒಂದು ಬಟನ್ ಕೊಟ್ಟಿದ್ದಾರೆ. ಇದನ್ನು ನಾವು ಎಲ್ಲಿ ಯೂಸ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಫಾಂಟ್ ಸೈಜ್, ಚೇಂಜ್ ಕೇಸ್ ಆಪ್ಷನ್, ಗ್ರೋ, shrink, bold, underline, strike through, font color, text highlight ಇಷ್ಟನ್ನ ಹೇಳ್ಕೊಟ್ಟಿದ್ದೀನಿ. ರಿಮೈನಿಂಗ್ ಕ್ಲಾಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಕ್ಲಾಸ್ನ 1 by 1 ನೋಡ್ತಾ ಹೋಗಿ, ನಿಮಗೆ ತುಂಬ ಈಸಿ ಆಗೋ ಥರನೇ ಹೇಳ್ತೀವಿ. ನೆಕ್ಸ್ಟು ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಿಮಗೆ CET ರಿಲೇಟೆಡ್ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಇದೇ ಕ್ಲಾಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಶಾರ್ಟ್ಕಟ್ ಯಾವ ಥರ ಮಾಡಬೇಕು ಅದು 1 by 1 ನಿಮಗೆ ಹೇಳ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್. Thank you everybody.